ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಕಡಲೆಕಾಳು, ಬ್ರೌನ್ ಕಡಲೆಕಾಳಿನ ಪಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಅನ್ನೋತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನು ತೆಗೆದುಕೊಳ್ಳಿ. ನಾನು ತೆಗೆದುಕೊಂಡಿದ್ದು 1 ಕಪ್ ಕಡಲೆಕಾಳು. 1 ಕಪ್ ಕಡಲೆಕಾಳನ್ನು ತೆಗೆದುಕೊಂಡು ಹಾಗೆ ನೀರನ್ನು ಹಾಕಿ ಚೆನ್ನಾಗಿ 3-4 ಟೈಮು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು. ಫ್ರೆಂಡ್ಸ್, ಇದು ಚೆನ್ನಾಗಿ ಕ್ಲೀನಾಗಿ ತೊಳೆದು ಇದಕ್ಕೆ ನೀರನ್ನು ಹಾಕಿ ಇದರ ಮೇಲೆ 1 ಇಂಚಿನಷ್ಟು ನೀರು ಬರುವ ತನಕ ಹಾಕಿ ಇದನ್ನು ಇಡೀ ರಾತ್ರಿ ಓವರ್ ನೈಟ್ ನೆನೆಯಲು ಬಿಡಿ, ಅಥವಾ 8 ತಾಸು ನೆನೆಯಿದರೆ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಪೀಸ್ ಆಗಬೇಕು, ಆ ಥರದಲ್ಲಿ ನೆನೆಯಬೇಕು. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಪಡ್ಡು ದೋಸೆ ಮಾಡುವುದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀರನ್ನೆಲ್ಲ ಬಸಿದುಕೊಳ್ಳಿ. ಈ ಥರದಲ್ಲಿ ನೀರನ್ನೆಲ್ಲ ಬಸಿದು ಆಮೇಲೆ ಒಂದ್ಸರಿ ತೊಳೆದುಕೊಂಡು ನೀರಲ್ಲಿ ಬಸಿದಿಟ್ಟುಕೊಳ್ಳಬೇಕು. ಫ್ರೆಂಡ್ಸ್, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಕಡಲೆಕಾಳು, ನೆನೆದ ಕಡಲೆಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಇದಕ್ಕೆ 1 ಕಪ್ಪು ರವೆ ಹಾಕಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 1 ಕಪ್ಪು ರವೆಯನ್ನು ಹಾಕಿ ಹಾಗೆ 1 ಮುಟ್ಟಿಗೆಯಷ್ಟು ಪಾಲಕನ್ನು ಕೂಡ ಹಾಕಿಕೊಳ್ಳಿ. ಹಾಗೆ 1 ಕಪ್ಪಿನಷ್ಟು ಪಾಲಕ್, 1 ಮುಟ್ಟಿಗೆಯಷ್ಟು ಕೊತ್ತಂಬರಿ ಕಡ್ಡಿ ಅಥವಾ ಸ್ಟಿಕ್ ಅಥವಾ ಕೊತ್ತಂಬರಿ ಇದ್ದರೂ ಹಾಕಿಕೊಳ್ಳಿ. 1 ಇಂಚಿನಷ್ಟು ಶುಂಠಿಯನ್ನು ಹಾಕಿ, ಹಸಿ ಶುಂಠಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ಸ್ವಲ್ಪ ಇಂಗು, 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ, ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕಿಕೊಳ್ಳಿ. ಗಟ್ಟಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ 1 ಕಪ್ಪು ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೀರು ಬೇಕನ್ಸಿದ್ರೆ ಆಮೇಲೆ ಹಾಕಿಕೊಳ್ಳಕ್ಕೆ ಬರುತ್ತೆ. ಸ್ವಲ್ಪ ಮೊದಲಿಗೆ 1 ಕಪ್ ನೀರನ್ನು ಅಷ್ಟೇ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನೈಸ್ ಆಗಿರಬೇಕು. ಆ ಥರದಲ್ಲಿ ಹಿಟ್ಟನ್ನು ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಬೇಕು. ನೋಡಿ, ಇದಕ್ಕೆ ಬೇಕಂದರೆ ಸ್ವಲ್ಪ ಮಿಕ್ಸಿ ಜಾರಿಂದಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ. ಈ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ನೀರಾದರೆ ಪಡ್ಡು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಈ ಥರದಲ್ಲಿ ಗಟ್ಟಿಯಾಗಬೇಕು. ಇದಕ್ಕೆ ನಾನು ಫಸ್ಟ್ ಅರಿಶಿಣ ಹಾಕಲಿಲ್ಲ, ಈಗ ಹಾಕಿಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಮೊದಲಿಗೆ ರುಬ್ಬುವಾಗ ಹಾಕಿಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ 5 ನಿಮಿಷ ನೆನೆಯಲು ಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಒಂದು ಬಟ್ಟಲಿಗೆ ಹಾಕಿಕೊಂಡು ಅದಕ್ಕೆ ಅರ್ಧ ಕಪ್ ಕ್ಯಾರೆಟ್ ತುರಿಯನ್ನು ಹಾಕಿ, ಹಾಗೆ ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಚಬೇಕು, ನೈಸಾಗಿ ಹೆಚ್ಚಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ನೈಸಾಗಿ ಹೆಚ್ಚಿಕೊಳ್ಳಿ. 2 ಹಸಿಮೆಣಸಿಕಾಯನ್ನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕ್ಯಾರೆಟು, ಈರುಳ್ಳಿ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುವ ತನಕ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಇದರಲ್ಲಿ ಉದ್ದಿನಬೇಳೆ ಇರಲ್ಲ ಅಥವಾ ರೈಸ್ ಕೂಡ ಯೂಸ್ ಮಾಡದೆ ಮಾಡುವ ಕಡಲೆಕಾಳು ಪಡ್ಡು. ಫ್ರೆಂಡ್ಸ್, ಎಲ್ಲ ಮಸಾಲ ಕೂಡುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಫ್ರೆಂಡ್ಸ್, ನೈಸಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಬೇಕಿಂಗ್ ಪೌಡ್ರ್, 5-6 ಚಿಟಿಗೆಯಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 1 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ರೆಡಿ ಆಗುತ್ತೆ ಪಡ್ಡು ಮಾಡುವುದಕ್ಕೆ. ಹಾಗೆ ಗ್ಯಾಸ್ ಮೇಲೆ ಪಡ್ಡಿನ ಹಂಚನ್ನು ಇಟ್ಟು ತವವನ್ನು ಇಟ್ಟು ಅದಕ್ಕೆ ನಿಮಗೆ ತಿಳುವಾಗಿ ಬೇಕಂದರೆ ಸ್ವಲ್ಪ ಹಿಟ್ಟು ಹಾಕಿಕೊಳ್ಳಿ. ದಪ್ಪ ಪಡ್ಡು ಬೇಕಂದರೆ ಸ್ವಲ್ಪ ಇದ್ರ ಫುಲ್ಲಾಗಿ ಹಾಕಿಕೊಳ್ಳಿ, ಚೆನ್ನಾಗಿರುತ್ತೆ, ಉಬ್ಬಿ ಚೆನ್ನಾಗಿ ಬರುತ್ತೆ. ಇದು ಸಣ್ಣ ಪಡ್ಡು ಥರನೂ ಹಾಕಿದ್ದೀನಿ. ಈ ಥರದಲ್ಲಿ ಕೂಡ ಚಿಕ್ಕ ಪಡ್ಡು ಹಾಕಿ ಕೂಡ ಹಾಕಿಕೊಳ್ಳಬಹುದು. ಫ್ರೆಂಡ್ಸ್, ನೋಡಿ, ಈ ಥರದಲ್ಲಿ ತುಂಬಾ ಸಿಂಪಲ್ ಆದ ಪಡ್ಡು, ಕಡಲೆಕಾಳು ಪಡ್ಡು. ಪಾಲಕ್ ಇರುತ್ತೆ ಇದರಲ್ಲಿ, ತರಕಾರಿ ಕ್ಯಾರೆಟ್ ಎಲ್ಲ ಇರುತ್ತೆ. ಜಾಸ್ತಿ ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ, ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಟಿಫಿನ್ ಬಾಕ್ಸ್, ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟುವುದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್, ಈ ಥರಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಿಕೊಳ್ಳಬಹುದು. ತುಂಬಾನೇ ಈಸಿಯಾದ ರೆಸಿಪಿ. ಫ್ರೆಂಡ್, ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಹಾಗೆ ಈ ರೆಸಿಪಿಗೆ ಲೈಕ್ ಮಾಡಿ ಪ್ಲೀಸ್.